So good afternoon, everyone. So the next concept, the problems on de Broglie hypothesis. Okay. So de Broglie hypothesis na problems ಗಳನ್ನ ನಾವು ಇವತ್ತು ಸ್ಟಡಿ ಮಾಡೋಣ. ಸೊ ಅದಕ್ಕಿಂತ ಮುಂಚೆ what is meant by this de Broglie hypothesis ಅಂತ ನಮಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ and the formula related to this de Broglie equation ಏನನ್ನತ್ತೆ ಅನ್ನೋದನ್ನ ನಾವು ಫಸ್ಟ್ ನೋಡೋಣ. Okay. So de Broglie hypothesis. So de Broglie hypothesis. ಈ de Broglie hypothesis ಏನ್ ಹೇಳುತ್ತೆ ಅಂತ ಹೇಳಿದ್ರೆ all the material. So ಏನ್ ಹೇಳುತ್ತೆ ಅಂದ್ರೆ all the materials they will have the wavelength associated with the material object. So ಇದು ಯಾಕೆ ಬಂತು ಅನ್ನೋದು ನಿಮ್ಗೆ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೀನಿ 1924 ಒಳಗೆ. So de Broglie give the hypothesis. ಅವ್ರೇನ್ ಮಾಡ್ತಾರೆ hypothesis ಅನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಲೈಟ್ ಏನ್ ಮಾಡ್ತದೆ, ಇಟ್ ಇಸ್ ಎಕ್ಸಿಬಿಟಿಂಗ್ ದಿಸ್ ಪಾರ್ಟಿಕಲ್ ನೇಚರ್ ಅನ್ನೋದು ಎಕ್ಸಿಬಿಟ್ ಮಾಡ್ತಾ ಇದೆ. ಅದ್ರ ಜೊತೆ ವೇವ್ ನೇಚರ್ ನನಗೆ ಏನ್ ಮಾಡ್ತಿದೆ, ಎಕ್ಸಿಬಿಟ್ ಮಾಡ್ತಾ ಇದೆ. ಓಕೆ, ಇದನ್ನ ನೀವು ಓದ್ತೀರಾ. ಹಾಗಾದ್ರೆ ಯಾಕೆ ನನಗೆ ಮಟೀರಿಯಲ್ ಅಂತ ಹೇಳಿದ್ರೆ ಮ್ಯಾಟರ್ ಯಾಕೆ ನನಗೆ ಪಾರ್ಟಿಕಲ್ ನೇಚರ್ ಅಷ್ಟೇ ಯಾಕೆ ಅದು ಎಕ್ಸಿಬಿಟ್ ಮಾಡಬೇಕು, ಯಾಕೆ ವೇವ್ ನೇಚರ್ ಅನ್ನೋದನ್ನ ಎಕ್ಸಿಬಿಟ್ ಮಾಡಬಾರ್ದು ಅನ್ನೋ ಏನ್ ಮಾಡ್ತಾರೆ, ಈ ಗೇವ್ ದಿ ಹೈಪೋಥಿಸಿಸ್. ನಾವು ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅಂತ ನಾವು ಅದನ್ನ ಕರಿತೇವೆ. ಯಾವಾಗ ಕೊಟ್ರು ಅಂತ ಹೇಳಿದ್ರೆ 1924 ಅಲ್ಲಿ he gave this hypothesis. In 1929 he got the Nobel Prize. So Nobel Prize in 1929 for the discovery of wavelength for the electron. ಅದು ಡಿ ಬ್ರಾಗ್ಲಿ hypothesis ಒಳಗೆ ನಾವು ತಗೊಳ್ತೀವಿ. Okay, the wavelength associated with this material particles ಅಂತ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಮ್ಯಾಟರ್ ವೇವ್ಸ್ ಅಂತ ಕರಿತೀವಿ. ವೇವ್ಸ್ ಅಸೋಸಿಯೇಟೆಡ್ ವಿತ್ ದಿ ಮಟೀರಿಯಲ್ ಪಾರ್ಟಿಕಲ್ ಆರ್ ಕಾಲ್ಡ್ ಆಸ್ ಮ್ಯಾಟರ್ ವೇವ್ಸ್ ಅಂತ ಕರಿತೀವಿ. And the wavelength associated with these material object is given by lambda is equal to h divided by p ಅಂತ ಅವರು ಇಕ್ವೇಶನ್ ಕೊಡ್ತಾರೆ. ಓಕೆ, where this lambda is called as ಅದನ್ನ ನಾವು de Broglie wavelength ಅಂತ ಕರಿತೀವಿ. de Broglie wavelength or it is also called as matter wavelength. So ಅದನ್ನ ಮ್ಯಾಟರ್ ವೇವ್ ಲೆಂತ್ ಆರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಅದನ್ನ ಕರೀತಾರೆ. And this h is called as this will be the Planck's constant. ಇದು ನಮಗೆ Planck's constant ಆಗಿದೆ. ಇದರ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂದ್ರೆ h is equal to it is 6.625 into 10 to the power of -34 joule second ನನಗೆ ಇರುತ್ತೆ. ಓಕೆ, and this p ಅಂತ ಹೇಳಿದ್ರೆ p will be the momentum. So p is equal to it is mass into velocity. So m into v, where this m is called as the mass of the particle and v will be the speed of the ಯಾವುದು ಪಾರ್ಟಿಕಲ್. ಯಾವುದು ಒಂದು ಪಾರ್ಟಿಕಲ್ ತಗೊಂಡಿದ್ರೆ, ಒಂದು ಬಾಲ್ ಅನ್ನ ತಗೊಂಡಿದ್ದೀರಾ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಬಾಲ್. ಇದಕ್ಕೊಂದು ಸರ್ಟನ್ ಮಾಸ್ ಇರುತ್ತಾ, m ಅನ್ನೋದು ಮಾಸ್ ಇರುತ್ತೆ. ಇದನ್ನ ನೀವೇನ್ ಮಾಡ್ತೀರಾ, ನೀವು ಥ್ರೋ ಮಾಡ್ತೀರಾ ಸರ್ಟನ್ ವೆಲಾಸಿಟಿ ಅಲ್ಲಿ, ಅವಾಗ ಏನ್ ಮಾಡ್ತಾ ಇಟ್ ವಿಲ್ ಪೊಸೆಸ್ ಮೊಮೆಂಟಮ್. p is equal to m into v ಅಂತ ನಿಮಗೆ ಮೊಮೆಂಟಮ್ ಸಿಗುತ್ತೆ. ಇದು ಜೊತೆನೆ ಏನಾಗಿರುತ್ತೆ ಅಂದ್ರೆ ವೇವ್ ಇಸ್ ಆಲ್ಸೋ ಅಸೋಸಿಯೇಟೆಡ್. ಈ ವೇವ್ ಲೆಂತ್ ಅನ್ನ ಏನ್ ಕೊಡ್ತಾರೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇಟ್ ಇಸ್ ಕಾಲ್ಡ್ ಆಸ್ h divided by p ಅಂತ ನಮಗೆ ಕೊಡ್ತಾರೆ. ಸೊ ಇದು ಆಲ್ ದಿ ಪಾರ್ಟಿಕಲ್, ಎಲ್ಲಾ ಪಾರ್ಟಿಕಲ್ಸ್ ಗಳಿಗೆ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಫಾರ್ ಲೈಟ್ ಗೆ, ಸೊ ಇಫ್ ಯು ವಾಂಟ್ ಟು ರೈಟ್ ಇಟ್ ಫಾರ್ ಲೈಟ್ ಆರ್ ದಿ ಫೋಟಾನ್ ಗೆ ನೀವು ಬರಿಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇಟ್ ಇಸ್ h divided by p. ಇರೋದೇನ p ಅನ್ನ ನೀವೇನ್ ಬರಿಬಹುದು, ಇಟ್ ಯು ಕ್ಯಾನ್ ರೈಟ್ as m into c ಅಂತ ನೀವು ಬರಿಬಹುದು. where the c is called as ನನಗೆ ಸ್ಪೀಡ್ ಆಫ್ ಲೈಟ್ ಅಂತ ನನಗೆ ಸಿಗುತ್ತೆ. ಲೈಟ್ ಆರ್ ದಿ ಫೋಟಾನ್ ಅಂತ ನಾವು ಅದನ್ನ ಬರ್ಕೋಬಹುದು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h divided by c ಅಂತ ನಾವು ಬರ್ಕೋಬಹುದು. or if the particle is accelerated, particle is accelerated with certain potential, certain potential and v ಅಂತ ನಾನು ಬರ್ಕೊಂಡ್ರೆ I can write it like this. ಅದನ್ನ ಹೇಗೆ ಬರಿಬಹುದು ಅಂತ ಹೇಳಿದ್ರೆ ನನಗೇನ್ ಸಿಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ is equal to, so ಈ ಕೇಸ್ ಅಲ್ಲಿ ನನಗೆ ಕೈನೆಟಿಕ್ ಎನರ್ಜಿ is equal to it will be potential energy E into B. So E into B will be potential energy ಆಗಿರುತ್ತೆ. ಇದನ್ನ ನಾನು ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ನಾನು ಇದನ್ನ ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಏನ್ ಬರ್ತದೆ, half m v square is equal to ನನಗೆ E into V ಅಂತ ನನಗೆ ಸಿಗುತ್ತೆ. ಸೊ ಈ ತರ ಸಿಗುತ್ತೆ ನನಗೆ. ನಾ ಏನ್ ಮಾಡ್ಬೇಕು, ಇಲ್ಲಿ ನಾನು ಮೊಮೆಂಟಮ್ ನಾನು ತಗೋಬೇಕು. ಮೊಮೆಂಟಮ್ ಅಂತ ಹೇಳಿದ್ರೆ p is equal to ನನಗೆ m into v ಅಂತ ನನಗೆ ಮೊಮೆಂಟಮ್ ಗೊತ್ತಿರುತ್ತೆ.
ಇದಕ್ಕೆ ಏನ್ ಮಾಡ್ತೀನಿ, ಈ ಕಡೆ ನಾನು 1m ಅನ್ನ ಮಲ್ಟಿಪ್ಲೈ ಮಾಡ್ತೀನಿ, 1m ಅನ್ನ ನಾನು ಡಿವೈಡ್ ಮಾಡ್ತೀನಿ. ಇದು ರೆಗ್ಯುಲರ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಮಾಡಿದ್ದೀನಿ. ಮಲ್ಟಿಪ್ಲೈ ಮಾಡಿ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ m into m, m square v square divided by m is equal to it is e into v ನನಗೆ ಸಿಗುತ್ತೆ. ಬಟ್ m into v ಅಂತ ಆಯ್ತು ಅಂತ ಹೇಳಿದ್ರೆ p square is equal to ಅದನ್ನ m square v square ಅಂತ ನಾನು ಬರ್ತೀನಿ. ಹಾಗೆ ರೀಪ್ಲೇಸ್ ಮಾಡ್ತೀನಿ. ಸೊ ದಿಸ್ ಇಂಪ್ಲೈಸ್ ಇದೇನಾಯ್ತು ನನಗೆ p square divided by m is equal to ನನಗೆ e into v ಆಯ್ತು. ನಾನು p ಗೆ ಸಾಲ್ವ್ ಮಾಡ್ತೀನಿ. ದಿಸ್ ಇಂಪ್ಲೈಸ್ p is equal to ಅಥವಾ p square is equal to ಸೊ ಇಲ್ಲಿ 2 ಬಿಟ್ ಹೋಗಿದೆ, 2 ಈ ಕಡೆ ಒಂದಿದೆ, ಇಲ್ಲೊಂದು 2 ಇದೆ. ಸೊ p square is equal to it will be 2m e into v ಅಂತ ಸಿಗುತ್ತೆ. or you can write p is equal to root of 2m ev ಅಂತ ನಿಮಗೆ ಮೊಮೆಂಟಮ್ ನಿಮಗೆ ಸಿಗುತ್ತೆ. ಸೊ therefore de Broglie wavelength ಅಂದ್ರೆ lambda is equal to h divided by p ಅಂತ ಇದೆ. ಸೊ ಅದನ್ನ ನೀವು ಸಾಲ್ವ್ ಮಾಡಿಕೊಂಡು lambda is equal to p ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ h divided by it will be root of 2m e into v ಅಂತ ನಿಮಗೆ ಸಿಗುತ್ತೆ. ಇದೊಂದು ನನಗೆ ಇನ್ನೊಂದು ಇಕ್ವೇಶನ್. ಈ ಇಕ್ವೇಶನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನನಗೆ ಪೊಟೆನ್ಶಿಯಲ್ ವೋಲ್ಟ್ ಅಲ್ಲಿ ನನಗೆ ಕೊಟ್ಟಿರ್ತಾರೆ, ಪೊಟೆನ್ಶಿಯಲ್ ಕೊಟ್ಟಿರ್ತಾರೆ v, ಮಾಸ್ ಆಫ್ ದಿ ಇಲೆಕ್ಟ್ರಾನ್ ನಿಮಗೆ ಗೊತ್ತಿದೆ, ದಟ್ ವಿಲ್ ಬಿ ಕಾನ್ಸ್ಟೆಂಟ್, e ನನಗೆ ಕಾನ್ಸ್ಟೆಂಟ್ ಇದೆ, h ನನಗೆ ಕಾನ್ಸ್ಟೆಂಟ್, ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಇಕ್ವೇಶನ್ ಏನ್ ಬರುತ್ತೆ ಅಂದ್ರೆ lambda is equal to it is 1.227 divided by root v ನ್ಯಾನೋಮೀಟರ್ ನನಗೆ ಬರುತ್ತೆ. ಓಕೆ, ಇದನ್ನು ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದೆ, ಮೋಸ್ಟ್ಲಿ ನೀವು ಮಾಡಿರ್ತೀರಾ. lambda is equal to 1.227 divided by root v. ಓನ್ಲಿ ನಾನು ವ್ಯಾಲ್ಯೂ ಆಫ್ ವೋಲ್ಟೇಜ್ ಅನ್ನ ಹಾಕ್ತಾ ಹೋದ್ರೆ ನನಗೆ ಲ್ಯಾಂಬ್ಡಾ ನನಗೆ ಸಿಗ್ತಾ ಹೋಗುತ್ತೆ. ಇದು ನನಗೆ ನ್ಯಾನೋಮೀಟರ್ ಅಲ್ಲಿ ಇರುತ್ತೆ. ಇದಿಷ್ಟು ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಒಳಗೆ ನನ್ ಬರೋ ಫಾರ್ಮುಲಾ ಆಗಿರುತ್ತೆ. ಓಕೆ, ಸೊ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಒಳಗೆ ಮೇನ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಪ್ರಾಬ್ಲಮ್ ನೋಡೋಣ. ಸೊ ಕ್ಯಾಲ್ಕುಲೇಟರ್ ಎಲ್ಲ ತಗೊಳ್ಳಿ, ಸೊ ಸಾಲ್ವ್ ಮಾಡಿ. ಈಸಿ ಇದೆ ಪ್ರಾಬ್ಲಮ್. ಒಂದ್ ನಿಮಿಷ ಕಾಣಿಸ್ತಾ ಇದೆನಾ? ಸ್ಕ್ರೀನ್ ಕಾಣಿಸ್ತಿದ್ದೇನೆ ಎಲ್ರಿಗೂ? Yes sir. ಓಕೆ. Yes sir. Yes sir. ಓಕೆ, ಫಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. So the first problem, what is the de Broglie wavelength associated with? So calculate the de Broglie wavelength which is associated with, first one ಏನಂತ electron moving with. So electron moving with the speed. So ಎಷ್ಟು ಸ್ಪೀಡ್ ಅಂತ ಕೊಟ್ಟಿದ್ದಾರೆ, that is 5.4 into 10 to the power of 8 ಇದೆ. ಆಮೇಲೆ ball of mass, second one 150 gram traveling at the speed 30.0 meter per second ಅಂತ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಡೈರೆಕ್ಟ್ ಆಗಿ ಒಂದು ಇಲೆಕ್ಟ್ರಾನ್ ಇದೆ. ಈ ಇಲೆಕ್ಟ್ರಾನ್ ಏನಾಗ್ತದೆ, ಇಟ್ ಇಸ್ ಮೂವಿಂಗ್, ಇಟ್ ಹ್ಯಾಸ್ ಸರ್ಟನ್ ಮಾಸ್, ಇದಕ್ಕೊಂದು ಮಾಸ್ ಎಂ ಇರುತ್ತೆ. ಇದು ಎಷ್ಟು ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ 5.4 into 10 to the power of 6 meter per second ಅಲ್ಲಿ ನನಗೆ ಅದು ಮೂವ್ಮೆಂಟ್ ಆಗ್ತಿದೆ. ಈಗ ಮೂವ್ಮೆಂಟ್ ಆಗ್ಬೇಕಾದ್ರೆ ಇದಕ್ಕೆ ಏನಿರುತ್ತೆ, ವೇವ್ ಲೆಂತ್ ಇರುತ್ತೆ. ಈ ವೇವ್ ಲೆಂತ್ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ನನಗೆ ಎ ಕೇಸ್. ಸೆಕೆಂಡ್ ಕೇಸ್ ಒಳಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಅ ಬಾಲ್ ಆಫ್ ಮಾಸ್, ಒಂದು ಬಾಲ್ ಇದೆ. ಓಕೆ, ದಿಸ್ ಒನ್ ಬಾಲ್ ಇದೆ, ಇದ್ರ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ 150 ಗ್ರಾಮ್ ಇದೆ ಅಂತ ನಮಗೆ ಕೊಟ್ಟಿದ್ದಾರೆ. ಇದು ನನಗೆ ಎಷ್ಟು ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ, v dash is equal to 30 meter 30.0 that is 30 meter per second ಅಲ್ಲಿ ಮೂವ್ಮೆಂಟ್ ಆಗ್ತಿದೆ. ಇದಕ್ಕೆ ನನಗೆ ಲ್ಯಾಂಬ್ಡಾ ಎಷ್ಟಿರುತ್ತೆ, ಲ್ಯಾಂಬ್ಡಾ ಡ್ಯಾಶ್ ನನಗೆ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಫಾರ್ಮುಲಾ ಇದು ನನಗೆ ಇದೆ. ಓಕೆ, ಸೊ ಅದನ್ನು ಬರ್ಕೊಳ್ಳಿ. ಸೊ ಫಸ್ಟ್ ಏನ್ ಬರಿಬೇಕು ಅಂತ ಹೇಳಿದ್ರೆ ವಿ ನೋ ದಟ್, ಸೊ ವಿ ನೋ ದಟ್ ಡಿ ಬ್ರಾಗ್ಲಿ ವೇವ್ ಲೆಂತ್, ಇದನ್ನ ಫಸ್ಟ್ ಬರ್ಕೋಬೇಕು. ಫಾರ್ಮುಲಾಕ್ 1 ಮಾರ್ಕ್ಸ್ ಇರುತ್ತೆ. ಡಿ ಬ್ರಾಗ್ಲಿ ವೇವ್ ಲೆಂತ್ is given by, ಡಿ ಬ್ರಾಗ್ಲಿ ವೇವ್ ಲೆಂತ್ is given by, so is given by lambda is equal to, it is h divided by p
is equal to h divided by m into v. ಇದು ನನಗೆ ಫಾರ್ಮುಲಾ. ಫಸ್ಟ್ ಒನ್ ಎ ಅಂತ ಹಾಕೊಳ್ಳಿ. ಸೊ ಎ ಯಾವುದಕ್ಕಿದೆ ಅಂತ ಹೇಳಿದ್ರೆ ಫಾರ್ ಇಲೆಕ್ಟ್ರಾನ್. ಸೊ electron ಗೆ what is the mass of the electron? Mass of the electron can be written as me is equal to standard value 9.1 into 10 to the power of minus 31 kg ಅಂತ ನಿಮಗೆ ಇರುತ್ತೆ. ವೆಲಾಸಿಟಿ ಕೊಟ್ಟಿದ್ದಾರಾ? v is equal to 5.4 into 10 to the power of 6 meter per second ಅಂತ ನಮಗೆ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ h ನಿಮಗೆ ಗೊತ್ತಿರುತ್ತೆ. h is equal to 6.625 into 10 to the power of minus 34 joule second ಅಂತ ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. therefore lambda ಯಾವುದಕ್ಕೆ? lambda electron, lambda is equal to, so substitute ಮಾಡಿ ಸಾಲ್ವ್ ಮಾಡಿ. 6.625 into 10 to the power of minus 34 divided by m ಎಷ್ಟಿದೆ? 9.1 into 10 to the power of minus 31 into velocity ಎಷ್ಟಿದೆ? it is 5.4 into 10 to the power of 6. so ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ಮಾಡಿ 6.625 ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಡಿವೈಡೆಡ್ ಬೈ 9.1 ಮಾಡಿ ಒಂದು ಆನ್ಸರ್ ಬರುತ್ತೆ. ಡಿವೈಡೆಡ್ ಬೈ 5.4 ಮಾಡಿ ಎಷ್ಟು ಆನ್ಸರ್ ಬರುತ್ತೆ ನೋಡಿ. So 0.134. 0.13448. So very good. ಯಾರು ಮಾಡಿದ್ರು? Athiya. Okay, very good Athiya. So 0.134 into 10 to the power of minus 9 sir. minus 9 ಆ? So okay, minus 9 ಎಷ್ಟು ಬರ್ತಿದೆನಾ? ಮಾಡಿ ಎಲ್ಲರೂ ಮಾಡಿ. ಸೊ minus 9 ಹೇಗೆ ಬರುತ್ತೆ ಅಂದ್ರೆ minus 34. ಈ minus 34 ಹಾಗೆ ಇದೆ. ಈ minus 31 ಏನಾಗುತ್ತೆ? plus 31 ಆಗುತ್ತೆ. ಈ 6 ಏನಾಗುತ್ತೆ? ಇದು ಮೇಲೆ ಬಂದಾಗ minus 6 ಆಗುತ್ತೆ. ಅವಾಗ ಟೋಟಲ್ ಎಷ್ಟಾಗುತ್ತೆ ನೋಡಿ. ಸೊ ಇಲ್ಲಿ ನನಗೆ 34 minus 31 ಅಂತ ಹೇಳಿ minus 3 ಉಳಿತು. therefore it will be minus 9. so lambda e is equal to 0.1348 into 10 to the power of minus 9 meter. that is equal to 0.1348. minus 9 ಅಂದ್ರೆ ಏನು? minus 9 ಏನು ಕರೀತೀವಿ? ನ್ಯಾನೋ ಅಂತ ಕರೀತೀವಾ? therefore ನ್ಯಾನೋಮೀಟರ್. so 0.1348 ನ್ಯಾನೋಮೀಟರ್. ಇದು ನನಗೆ ಫಸ್ಟ್ ಒನ್. ಸೊ ಸೆಕೆಂಡ್ ಫಿಸಿಕ್ಸ್ ಹಾಗೆ ಮಾಡಿ ಬಾಯ್ಸ್, ಮಾಡಿ ಆಯ್ತಾ? ನೀವು ಹೇಳದೆ ಇದ್ರು ಬೇಜಾರಿಲ್ಲ, ಅಲ್ಲಿ ಮಾಡಿ. ಸೆಕೆಂಡ್ ಒನ್ ಯಾವ್ದಕ್ಕೆ ಹೇಳಿದ್ರೆ? ಫಾರ್ ಎ ಬಾಲ್. ಓಕೆ, ಅದ್ರ ಮಾಸ್ ಅನ್ನ ಕೆಜಿ ಕನ್ವರ್ಟ್ ಮಾಡ್ಕೋಬೇಕು. ಮಾಸ್ ಆಫ್ ದಿ ಬಾಲ್. ಸೊ m is equal to 150 ಗ್ರಾಮ್ ಅಂತ ಇದೆ. ಕೆಜಿ ಕನ್ವರ್ಟ್ ಮಾಡಿದ್ರೆ 150 into 10 to the power of minus 3 kg ಅಂತ ಬರ್ಕೋಬಹುದು, ಆರ್ 0.15 kg ಅಂತಾನು ಬರೀಬಹುದು. ಓಕೆ, ಇದು ಸ್ಪೀಡ್ ಎಷ್ಟಿದೆ? v is equal to, it is 30 meter per second ಅಂತ ಇದೆ. so therefore lambda of ball, lambda b is equal to 6.625 into 10 to the power of minus 34 divided by, so mass ಎಷ್ಟು ಕೊಟ್ಟಿದ್ದಾರೆ ನನಗೆ? 150 into 10 to the power of minus 3 into v ಎಷ್ಟಿದೆ? it will be 30 ಅಂತ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿ. So 0.00147. 0.00147. ಪವರ್ ಎಷ್ಟು ಬಂತು ಅತಿಯ? 10 to the power of minus 31. minus 31 ಅಂತ. 31. ಓಕೆ, ಇದನ್ನ 0.14 ಬರೀರಿ. 0.14 ಅಲ್ಲಿ ಬರೆದ ಎಷ್ಟು ಬರುತ್ತೆ? ಅಥವಾ 1.4 ಅಲ್ಲಿ ಬರಿಲ್ಲ. ಸೊ 1.47 into 10 to the power of minus ಎಷ್ಟು ಬರುತ್ತೆ? 1 2 3 ಸರಿನಾ? ಮೂರನ್ನ ಜಾಸ್ತಿ ಮಾಡ್ಬೇಕು, 34 ಆಗುತ್ತೆ ಸರಿನಾ? ಸೊ ಯಾರ್ದೋ ಮನೇಲಿ ಆಕ್ಳು ಪಾಠ ಕೇಳ್ತಾ ಇದೆ, ಫಿಸಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ನೋಡಿ, ಆಯ್ತಾ? ಸರ್ ಆಗ್ಲಿಲ್ಲ ಸರ್, ಹೊರಗೆ ಕೂತಿದೀವಿ ಅದಕ್ಕೆ ಸರ್.
ಓಕೆ ಓಕೆ ಅವ್ರು ಕಲೀಲಿ ಬಿಡಿ. ಸೊ ಎಷ್ಟು ಬಂತು ಆನ್ಸರ್? Network problem. Sir, total answer ಹಾ 1.47 into 10 to the minus 34. ಓಕೆ 34 ಮೀಟರ್. ಓಕೆ ವೆರಿ ಗುಡ್. Yes, sir. ಹಾ ಎಲ್ರಿಗೂ ಅಷ್ಟೇ ಬಂತ ಆನ್ಸರ್? ಹಾ Yes, sir. ಸೊ ಈಗ ನೀವು ಕಂಪೇರ್ ಮಾಡ್ಬೋದಾ? ಸೊ ಇಷ್ಟೇ ಕೇಳಿರೋದು, ಇವೆರಡು ವ್ಯಾಲ್ಯೂಸ್ ಅನ್ನ ನೋಡಿ ಆಯ್ತಾ. ಇಲೆಕ್ಟ್ರಾನಿಕ್ ಎಷ್ಟು ಬಂದಿದೆ? 10 to the power of -9 ಅಲ್ಲಿ ಇದೆ. ಒಂದು ಬಾಲ್, ಒಂದು ಚಿಕ್ಕ ಬಾಲ್ ಗೆ ಎಷ್ಟು ಬಂತು ಅಂದ್ರೆ 10 to the power of -34 ಇದೆ. ಯಾವ್ದು ಜಾಸ್ತಿ ಇದ್ರೊಳಗೆ? -9 ಜಾಸ್ತಿನಾ -34 ಜಾಸ್ತಿನಾ? -9 ಜಾಸ್ತಿ ಆಗತ್ತಾ -34 ಜಾಸ್ತಿನಾ? ಹೇಗೆಲ್ಲ ಸೈಲೆಂಟ್ ಆಗಿ? ಹಾ Minus 34. minus 9 is greater. Okay, -34 ಅಲ್ಲ, -9 is greater. So -9 is greater. So ನೆಗೆಟಿವ್ ಜಾಸ್ತಿ ಆಯ್ತು ಅಂತ ವ್ಯಾಲ್ಯೂ ನನಗೆ -34 -35 ಆಯ್ತು ಅಂದ್ರೆ ಅವೆಲ್ಲ ನನಗೆ ತುಂಬಾ ಕಡಿಮೆ ಅಂತ. -9 ಆಯ್ತು ಅಂತ ಹೇಳಿದ್ರೆ ಅದು ನನಗೆ ಗ್ರೇಟರ್ ಅಂತ. ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಬಾಲ್ ಇದೆ, ಎಷ್ಟು 150 ಗ್ರಾಮಿನ ಬಾಲ್ ಇಂದ ಎಷ್ಟು 10 to the power of -34 ಬರ್ತಿದೆ. ಅದೇ ನಮ್ದು ವೇಟ್ ಅನ್ನ ನಾವು ಹಾಕೊಂಡ್ರೆ 64 54 50 kg ಅಂತ ನಾವು ಹಾಕೊಂಡ್ರೆ ಎಷ್ಟು ಬರುತ್ತೆ? ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಾ ಇದು? ಸರಿನಾ? -34 ಗಿಂತ ಏನಾಗ್ತದೆ, ಇನ್ನೂ ಜಾಸ್ತಿ ನನಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಇದು ನನಗೆ ಇದು ಏನ್ ಇಂಡಿಕೇಟ್ ಮಾಡ್ತಿದೆ? -34 ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ವೆರಿ ವೆರಿ ಸ್ಮಾಲ್ ಅಂತ. ಅದಕ್ಕೆ ನಾನು ಒಂದು ಬಾಲ್ ಅನ್ನ ಥ್ರೋ ಮಾಡಿದಾಗ ಐ ಕಾಂಟ್ ಸಿ ದೇರ್ ವೇವ್ಸ್ ಅನ್ನ ನಾನು ನೋಡೋದಕ್ಕೆ ಆಗುದಿಲ್ಲ. ಅಥವಾ ನಮ್ಮನ್ನೇ ತಗೊಂಡು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಸರ್ಟನ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಗೆ ಮಾಸ್ ಇರುತ್ತೆ, ಬಟ್ ನಮ್ದು ವೇವ್ ಲೆಂತ್ ಏನಾಗಿರುತ್ತೆ, ಇಟ್ ವಿಲ್ ಬಿ ವೆರಿ ವೆರಿ ನೆಗ್ಲಿಜಿಬಲ್ ಆಗಿರೋದ್ರಿಂದ we are not going to calculate the wavelength for this macroscopic object. Okay, macroscopic, MACRO, macroscopic object ಅಂತ ಹೇಳಿದ್ರೆ ಸ್ಟೋನ್ ತಗೊಳೋದು, ಪೆನ್ ತಗೊಳೋದು, ಬಾಲ್ ತಗೊಳ್ಳಿ, ಮನುಷ್ಯನ್ ತಗೊಳ್ಳಿ, ಅನಿಮಲ್ಸ್ ಅಂತ ತಗೊಳ್ಳಿ, ಇವೆಲ್ಲ ನನಗೆ ಮ್ಯಾಕ್ರೋಸ್ಕೋಪಿಕ್ ಬರುತ್ತೆ. ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ನೀವು ಮೈಕ್ರೋಸ್ಕೋಪ್ ತಗೊಂಡು ಯೂಸ್ ಮಾಡೋದು, ಇಲೆಕ್ಟ್ರಾನ್, ಪ್ರೋಟಾನ್ ಇವಕ್ಕೆಲ್ಲ ಹೇಗೆ ಬರುತ್ತೆ. ಓಕೆ, ಅದಕ್ಕೆ ನಮ್ಗೆ ಏನಾಗುದಿಲ್ಲ, ವಿ ಕಾಂಟ್ ಶೋ ಅವರ್ ವೇವ್ಸ್, ನಾವು ವೇವ್ಸ್ ಅನ್ನ ನಮಗೆ ತೋರಿಸೋದಕ್ಕೆ ಆಗುತ್ತೆ. ಇದು ಕನ್ಕ್ಲೂಷನ್ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಈ ಪ್ರಾಬ್ಲಮ್ ಆಯ್ತಾ? ಓಕೆ, Yes, sir. ಸೊ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, an electron, an alpha particle and a proton have the same kinetic energy. Okay, which of these particles has the shortest de Broglie wavelength? ಯಾವ ಪಾರ್ಟಿಕಲ್ ಗೆ ನನಗೆ ಶಾರ್ಟೆಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಇದೆ ಅಂತ ಕಂಡು ಹೇಳಿ ಅಂತ ಅಷ್ಟೇ ಹೇಳಿದ್ದಾರೆ. ಓಕೆ, ಇದು ನಿಮ್ಗೆ ಕನ್ಕ್ಲೂಸಿವ್. ಇದನ್ನ 2 ಮಾರ್ಕ್ಸಿಗೆ ಒಂದ್ಸತಿ ಕೇಳಿದಾನೆ. 5 ಮಾರ್ಕ್ಸಿಗೆ ಅಷ್ಟೇ ಪ್ರಾಬ್ಲಮ್ ಅಂತಲ್ಲ, 2 ಮಾರ್ಕ್ಸಿಗೆ ಇದನ್ನ ಕೊಟ್ಟಿರ್ತಾರೆ. ಹೀಗೆ ಕೊಟ್ಟು ಯಾವ್ದ್ರಲ್ಲಿ ನನಗೆ ಲೋಯೆಸ್ಟ್ ಅಥವಾ ಹೈಯೆಸ್ಟ್ ಶಾರ್ಟೆಸ್ಟ್ ನನಗೆ ವೇವ್ ಲೆಂತ್ ಇರ್ತದೆ, ಡಿ ಬ್ರಾಗ್ಲಿ ವೇವ್ ಲೆಂತ್ ಇರ್ತದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಇಲೆಕ್ಟ್ರಾನ್ ನೋಡಿ. ಸೊ ನೀವು ಇದನ್ನ ಫಸ್ಟ್ ಏನ್ ಬರ್ಕೋಬೇಕು? ಡಿ ಬ್ರಾಗ್ಲಿ ವೇವ್ ಲೆಂತ್ ಅನ್ನ ಬರ್ಕೋಬೇಕು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು it will be h divided by it will be m into v ಅಂತ ನನಗೆ ಗೊತ್ತಿದೆ. ಇದು ನನಗೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಆಯ್ತು. ಓಕೆ, ಇಲ್ಲ ಏನ್ ಹೇಳ್ತದೆ, ಎಲ್ಲದಕ್ಕೂ ನನಗೆ ಸೇಮ್ ಕೈನೆಟಿಕ್ ಎನರ್ಜಿ ಇದೆ ಅಂತ ಹೇಳ್ತಾ ಇದೆ. ನೀವೇನ್ ಮಾಡ್ಬೇಕು, ಇಲ್ಲಿ ಕೈನೆಟಿಕ್ ಎನರ್ಜಿ ಇಕ್ವೇಶನ್ ನೀವು ಬರ್ಕೋಬೇಕಾಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಇಕ್ವೇಶನ್ ಬರೀಬೇಕು ಅಂತ ಹೇಳಿದ್ರೆ ನಾನು ಅವಾಗ ಏನ್ ಹೇಳಿದ್ದೆ, ಕೈನೆಟಿಕ್ ಎನರ್ಜಿ K is equal to E into V ನನಗೆ ಬಂದಿರುತ್ತೆ ಅಂತ ಹೇಳಿದ್ದೆ. ಸರಿನಾ? ಸೊ K into E into V ಅಂತ ನನಗೆ ಬಂದಿರುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ಬೋದು, ಸರ್ಟನ್ ಈಕ್ವೇಶನ್ಸ್. ಸೊ ಇನ್ನೊಂದ್ 2 ಈಕ್ವೇಶನ್ ನಾನು ನಿಮ್ಗೆ ಹೇಳಿರ್ಲಿಲ್ಲ. ಸೊ ಇದನ್ನ ನೀವೇನ್ ಮಾಡಿದೆ, ಹಾಫ್ mv² ಮಾಡ್ಕೊಂಡು, ಹಾಫ್ mv² is equal to E into V ಮಾಡ್ಕೊಂಡು ಈ ಫೈನಲ್ ಆನ್ಸರ್ ಏನ್ ಬರ್ದಿದ್ರಿ ಅಂತ ಹೇಳಿದ್ರೆ, ಲ್ಯಾಂಬ್ಡಾ is equal to h divided by root of 2 into m into E into V ಅಂತ ನೀವು ಈಗ ಬರ್ದಿದ್ರಿ. ಸರಿನಾ? ಲ್ಯಾಂಬ್ಡಾ is equal to h divided by root of 2m into E ಅಂತ ಬರ್ದಿದ್ರಿ. ಈ E into ಕ್ಯಾಪಿಟಲ್ V ಅನ್ನ ಮಾಡಿ K ಬರಿಬೋದಾ? ಸೊ K ಬರೆದ್ರೆ ನಿಮ್ಗೆ ಇಕ್ವೇಶನ್ ಏನ್ ಸಿಗುತ್ತೆ, ಲ್ಯಾಂಬ್ಡಾ is equal to h divided by root of 2m K ಅಂತ ನಿಮ್ಗೆ ಸಿಗ್ತಾ ಇದೆ. ಸೊ ಗೊತ್ತಾಗ್ತಿದೆನಾ? ಸೊ where K is the, ಸೊ ಇಲ್ಲಿ where K is the kinetic energy. ಈ K ಅನ್ನೋದು ಏನಾಗಿದೆ ನಮಗೆ ಕೈನೆಟಿಕ್ ಎನರ್ಜಿ. ಪ್ರಾಬ್ಲಮ್ ಒಳಗೆ ಏನ್ ಹೇಳಿದ್ದಾರೆ, ಇಲೆಕ್ಟ್ರಾನ್ ಇದೆ, ಆಮೇಲೆ ಏನಿದೆ ಪ್ರೋಟಾನ್ ಇದೆ, ಅಂಡ್ ಆಲ್ಫಾ ಪಾರ್ಟಿಕಲ್ ಇದೆ, ಅಂಡ್ ಪ್ರೋಟಾನ್ ಇದೆ, and they have same kinetic energy ಅಂತ ಹೇಳಿದ್ದಾರೆ. ಸೊ ಸೇಮ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ನನಗೆ K ನನಗೆ ಕಾನ್ಸ್ಟೆಂಟ್ ಆಯ್ತು, H ನನಗೆ ಕಾನ್ಸ್ಟೆಂಟ್ ಆಯ್ತು. ಓನ್ಲಿ ವೇರಿಯೇಬಲ್ ಏನಾಗುತ್ತೆ, ನನಗೆ ಮಾಸ್ ಮಾತ್ರ ವೇರಿಯೇಬಲ್ ಆಗುತ್ತೆ. ದಿಸ್ ಇಂಪ್ಲೈಸ್, ಸೊ ಇಲ್ಲಿ ಬರೀಬೇಕು, as kinetic energy is
ಸೇಮ್. ಸೊ ಕೈನೆಟಿಕ್ ಎನರ್ಜಿ ನನಗೆ ಸೇಮ್ ಆಯ್ತು ಅಂತ ಹೇಳಿದ್ರೆ ಲ್ಯಾಂಬ್ಡಾ ಇಸ್ ಪ್ರಪೋರ್ಷನಲ್ ಟು 1/√m ಮೇಲೆ ನನಗೆ ಪ್ರಪೋರ್ಷನಲ್ ಆಗಿರುತ್ತೆ. ಗೊತ್ತಾಗ್ತಿದ್ದೇನೆ ಇದು ಹೇಗೆ ಅಂತ? 2 ಕಾನ್ಸ್ಟೆಂಟ್ ಆಯ್ತು, ಅವ್ರ ಕೆ ನನಗೆ ಸೇಮ್ ಇದೆ, ಕೈನೆಟಿಕ್ ಎನರ್ಜಿ ಸೇಮ್ ಇದೆ ಅಂತ ಹೇಳಿದರೆ h ನನಗೆ ಕಾನ್ಸ್ಟೆಂಟ್ ಇದೆ, therefore ಲ್ಯಾಂಬ್ಡಾ ಇಸ್ ಪ್ರಪೋರ್ಷನಲ್ ಟು 1/m. ಸೊ ಯಾವ ಪಾರ್ಟಿಕಲ್ ಗೆ ನನಗೆ ಮಾಸ್ ನನಗೆ ಜಾಸ್ತಿ ಇರುತ್ತೋ ಅದಕ್ಕೆ ಲ್ಯಾಂಬ್ಡಾ ಎಷ್ಟಿರುತ್ತೆ ನನಗೆ ಕಡಿಮೆ ಇರುತ್ತೆ. ಸೊ ಯಾವ ಪಾರ್ಟಿಕಲ್ ಗೆ ಮಾಸ್ ನನಗೆ ಜಾಸ್ತಿ ಇರುತ್ತೆ? Which particle has the mass greater? So what is the mass of the electron? Me is equal to 9.1 into 10 to the power of minus 31 kg. ಸರಿನಾ? So mass of the proton ಎಷ್ಟಿದೆ? proton mass ಎಷ್ಟು? mp is equal to ಬರ್ತಾಯ್ತಾ 1.667 ಅಥವಾ 1.67 into 10 to the power of minus 27 kg ಅಂತಿದೆ. So what is the mass of the alpha particle? So alpha particle ಅಂದ್ರೆ ಏನು? ಯಾರು ಹೇಳಿ ನೋಡು alpha particle. What is meant by alpha particle? ಏನು alpha particle ಅಂದ್ರೆ? ಮಾಡಿಲ್ವಾ alpha particle? ಮಾಡಿದೀನಾ ಇಲ್ವಾ alpha particle ಅಂದ್ರೆ? ಎಲ್ಲ ಸೈಲೆಂಟ್ ಆಗ್ಬಿಟ್ರಲ್ಲ, ಅದು ಹಾಕ್ಲು ಸೈಲೆಂಟ್ ಆಗ್ಬಿಡ್ತು. ಯಾರು ಯಾರಿದ್ದಾರೆ ಅಲ್ಲಿ? ಜ್ಞಾನೇಂದ್ರ ಇದ್ದಾನೆ. ಜ್ಞಾನೇಂದ್ರ, ವಾಟ್ ಈಸ್ ಆಲ್ಫಾ ಪಾರ್ಟಿಕಲ್? ಇಲ್ವಾ? ನೀವ್ ಹಿಂಗೆಲ್ಲ ಎಮಿಷನ್ ಆಫ್ ಎಮಿಷನ್ ಆಫ್ ಹೀಲಿಯಂ ಏನು? ಅದು ನ್ಯೂಕ್ಲಿಯರ್ ಆಲ್ಫಾ ಡಿಕೆ ಆಯ್ತು. ವಾಟ್ ಈಸ್ ಮೀನ್ ಬೈ ಆಲ್ಫಾ ಪಾರ್ಟಿಕಲ್ಸ್? ಎಮಿಷನ್ ಆಫ್ ನೀವು ಹೇಳಿ ಸರಿ. ಆಲ್ಫಾ ಪಾರ್ಟಿಕಲ್ ಅಂತ ಹೇಳಿದ್ರೆ ದಿ ಆಲ್ಫಾ ಪಾರ್ಟಿಕಲ್ಸ್ ಆರ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯೈ. ಹೀಲಿಯಂ ನ್ಯೂಕ್ಲಿಯನ ನೀವು ಹೇಳಿದ್ ಯಾರು ಹೇಳಿದ್ರಲ್ಲ ಅರ್ಧ ಸರಿ ಇದೆ. ಅದು ನೀವು ಆಲ್ಫಾ ಡಿಕೆ ಹೇಳಿದ್ರಿ. ಹೀಲಿಯಂ ನ್ಯೂಕ್ಲಿಯರ್ ಅಂತ ಹೇಳಿದ್ರೆ 2 ಹೀಲಿಯಂ 4 ಅಂತ. ಸೊ ಹೀಲಿಯಂ ನ್ಯೂಕ್ಲಿಯರ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ? ವಾಟ್ ಆರ್ ದಿ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ? ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ನ್ಯೂಟ್ರಾನ್. ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ನ್ಯೂಟ್ರಾನ್ ಎರಡೇ ಇರುತ್ತೆ. ಇಲೆಕ್ಟ್ರಾನ್ಸ್ ಗಳು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಾನು ಹೇಳಾಗಿದೆ. ಸೊ ಪ್ರೋಟಾನ್ ಇದೆ ಅಂತ ಹೇಳಿದ್ರೆ ಪ್ರೋಟಾನ್ ಮತ್ತೆ ನನಗೆ ನ್ಯೂಟ್ರಾನ್ ಇದೆ. ಓಕೆನಾ? ಸೊ ಇಲ್ಲೇನ್ ಮಾಡ್ತೀವಿ? ಆಲ್ಫಾ ಪಾರ್ಟಿಕಲ್ಸ್ ಮಾಸ್ ಏನ್ ಮಾಡ್ತೀವಿ? ಇಟ್ ಇಸ್ ನಥಿಂಗ್ ಬಟ್, ಸೊ ಅದನ್ನ ನಾವು ಆಲ್ಮೋಸ್ಟ್ 4 ಟೈಮ್ಸ್ ಅಂತ ಹೇಳಿದ್ರೆ 2 ಪ್ರೋಟಾನ್ ಇರುತ್ತೆ ಇದ್ರೊಳಗೆ, 2 ನ್ಯೂಟ್ರಾನ್ಸ್ ಗಳಿರುತ್ತೆ. ಸೊ 2 to 2 ಅಂತ ಹೇಳಿದ್ರೆ 4 ಆಯ್ತು. ದಿಸ್ ವಿಲ್ ಬಿ 4 times the mass of this proton. 4 times the mass of the proton. ಅದೇನಾಯ್ತು? 4 into 1.667 into 10 to the power of minus 27 ಆಯ್ತು. ಸೊ ಯಾವ್ದು ಜಾಸ್ತಿ ಇದೆ ಈಗ? ಯಾವ್ದಕ್ಕೆ ಮಾಸ್ ಜಾಸ್ತಿ ಇದೆ? Which has the larger mass? Electron. Electron na ಹೇಳಿದೆ ಅತಿಯ -31 ಮೈನಸ್ ಅಂತ ಜಾಸ್ತಿ ನೀವು ಹೋಗ್ತಾ ಇದ್ರೆ this will be the shortest. ಓಕೆ, ಇದು ನನಗೆ ಶಾರ್ಟೆಸ್ಟ್. ನೆಗೆಟಿವ್ ಸೈನ್ ಗಳು ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿ ಅದು ನನಗೆ ಶಾರ್ಟೆಸ್ಟ್. ಸರಿನಾ? ಇದು ನನಗೆ -27 ಇದೆ. ದಿ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇಸ್ ಲೆಸ್ ದನ್ ಮಾಸ್ ಆಫ್ ದಿ ಪ್ರೋಟಾನ್, ಬಟ್ ಮಾಸ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಇಸ್ ಗ್ರೇಟರ್ ದನ್ ಮಾಸ್. ಎಷ್ಟು? 4 ಟೈಮ್ಸ್ ನನಗೆ ಜಾಸ್ತಿ ಇದೆ. ಸೊ ಅದಕ್ಕೆ ಏನ್ ಹೇಳುತ್ತೆ? ದಿ ಆಲ್ಫಾ ಪಾರ್ಟಿಕಲ್ ಹ್ಯಾಸ್ ದಿ ಹೈಯೆಸ್ಟ್ ಮಾಸ್ ಅಂಡ್ ದೇ ವಿಲ್ ಹ್ಯಾವ್ ದಿ ಶಾರ್ಟೆಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಅರ್ಥ ಆಯ್ತಾ? ಸ್ವಲ್ಪ ಬರೀ ಆಲ್ಫಾ ಪಾರ್ಟಿಕಲ್ಸ್, ಇದು ಕಾನ್ಸೆಪ್ಟ್ ಕೇಳಿದಾನೆ ಇದು 2 ಮಾರ್ಕ್ಸಿಗೆ. ಆಲ್ಫಾ ಪಾರ್ಟಿಕಲ್ಸ್ ಹ್ಯಾಸ್ ದಿ ಹೈಯೆಸ್ಟ್ ಮಾಸ್, ಸೊ ಬ್ರಾಕೆಟ್ ಒಳಗೆ 4 times the mass of protons. 4 times the mass of protons has the alpha particle has the highest mass is 1. Therefore they have shortest de Broglie wavelength. ಓಕೆ, 2 ಮಾರ್ಕ್ಸ್ಗೆ ಇದನ್ನ ಕೇಳಿದ್ದಾರೆ. ಯಾಕೆ ಅನ್ನೋದು ರೀಸನ್ ನ ಕೊಡ್ಬೇಕು. ಆಯ್ತಾ? ಅದು ಆಲ್ಫಾ ಪಾರ್ಟಿಕಲ್ ಹ್ಯಾಸ್ ದಿ highest mass, that is 4 times that of the mass of this one. So therefore they will have the shortest
ಡಿ ಬ್ರಾಗ್ಲಿ ವೇವ್ ಲೆಂತ್ ಆಯ್ತಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Yes, sir. So okay, next problem. So bega madi, a particle is moving 3 times as fast as the electron. Okay, the ratio of de Broglie wavelength of the particle to that of the electron is 1.813 into 10 to the power of minus 4. Calculate the particle's mass and identify the particle. Okay, a particle is moving with moving 3 times as fast as electron. ಯಾವ್ದೋ ಒಂದು ನನಗೆ ಒಂದು ಪಾರ್ಟಿಕಲ್ ಇದೆ, ಇದು ಫಸ್ಟ್ ನಾನು ಏನ್ ಮಾಡ್ತೀನಿ ಇಲೆಕ್ಟ್ರಾನ್ ಅಂತ ತಗೊಳ್ತೀನಿ. ಇಲೆಕ್ಟ್ರಾನ್ ಸ್ಪೀಡ್ ನನಗೆ v ಅಂತ ಇದೆ. ಇನ್ನೊಂದು ಯಾವ್ದೋ ಒಂದು ಪಾರ್ಟಿಕಲ್ ಇದೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಎ ಪಾರ್ಟಿಕಲ್. ಈ ಪಾರ್ಟಿಕಲ್ ಏನಾಗ್ತಿದೆ ಸ್ಪೀಡ್ ಎಷ್ಟಿದೆ ಅಂದ್ರೆ 3 times that of v ಅಂತ ಇದೆ. ಓಕೆ, ಆಮೇಲೆ ಅವ್ರು ಏನ್ ಕೇಳಿದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ, ದಿ ರೇಷಿಯೋ ಆಫ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ದಿ ಪಾರ್ಟಿಕಲ್ ಟು ದಟ್ ಆಫ್ ಇಲೆಕ್ಟ್ರಾನ್. ಪಾರ್ಟಿಕಲ್ ಇನ್ ಡಿ ಬ್ರಾಗ್ಲಿ ವೇವ್ ಲೆಂತ್ ನಾನು ಲ್ಯಾಂಬ್ಡಾ ಡ್ಯಾಶ್ ಅಂತ ತಗೊಳ್ತೀನಿ, ಇಲೆಕ್ಟ್ರಾನ್ ನಾನು ಲ್ಯಾಂಬ್ಡಾ ಅಂತ ತಗೊಳ್ತೀನಿ. ಇವೆರಡು ರೇಷಿಯೋ ಲ್ಯಾಂಬ್ಡಾ ಡ್ಯಾಶ್ ಡಿವೈಡ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಷ್ಟಿದೆ ಅದು 1.813 into 10 to the power of minus 4 ಅಂತ ಇದೆ. ಏನ್ ಮಾಡಕ್ ಹೇಳಿದ್ರೆ ಕ್ಯಾಲ್ಕುಲೇಟ್ ದಿ ಮಾಸ್ ಅಂಡ್ ಐಡೆಂಟಿಫೈ ದಿ ಪಾರ್ಟಿಕಲ್. ಆ ಪಾರ್ಟಿಕಲ್ ಯಾವುದು, ಈ ಪಾರ್ಟಿಕಲಿನ ಮಾಸ್ ಎಷ್ಟು ಅನ್ನೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು, ಮತ್ತೆ ಅದು ಪಾರ್ಟಿಕಲ್ ಯಾವುದು ಅನ್ನೋದನ್ನ ನಾನು ಐಡೆಂಟಿಫೈ ಮಾಡ್ಬೇಕು. ಪ್ರಾಬ್ಲಮ್ ಅರ್ಥ ಆಯ್ತಾ? ಅರ್ಥ ಆಯ್ತಾ ಪ್ರಾಬ್ಲಮ್? Yes, sir. ಓಕೆ, ಸೊ ಹಾಗಾದ್ರೆ ಮಾಡಿ. ಸೊ ಮತ್ತೆ ಫಾರ್ಮುಲಾ ಬರ್ಕೊಳ್ಳಿ. ಸೊ ಫಸ್ಟ್ ಒನ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ದಿ ಪಾರ್ಟಿಕಲ್ ಆಫ್. ಓಕೆ, ಸೊ ಲಾಸ್ಟ್ 10 minutes ತುಂಬಾ ಆಗ್ಬಿಡ್ತಲ್ಲ ಟೈಮ್ ಇವತ್ತು. ಲಾಸ್ಟ್ 10 minutes ಉಳಿತು, ಬೇಗ ಮಾಡಿ. ಆಫ್ ಮಾಸ್ m is given by, ಸೊ ಅದು ಏನ್ ಬರೀತೀರಾ ನೀವು, ಅದಕ್ಕೆ ಲ್ಯಾಂಬ್ಡಾ ಡ್ಯಾಶ್ ಅಂತ ತಗೊಂಡಿದ್ದೀರಾ. ಲ್ಯಾಂಬ್ಡಾ ಡ್ಯಾಶ್ is equal to h divided by m into v dash. Okay, lambda dash is equal to h divided by m into v dash. ನಿಮಗೆ ಮಾಸ್ ಬೇಕಲ್ವಾ, ಅದನ್ನ ಏನ್ ಮಾಡಿ, m is equal to ಆ ಕಡೆ ಕಳಿಸಿ ಸಾಲ್ವ್ ಮಾಡ್ಕೋಬೋದಾ. ಸೊ m ಅನ್ನ ಆ ಕಡೆ ತಗೊಂಡ್ರೆ h divided by it will be that is v dash into lambda dash ಅಂತ. ಇದನ್ನ equation number 1 ಅಂತ ತಗೊಳ್ಳಿ. h divided by lambda into v. Okay, so for electronic ಬರೀರಿ. for electron ನಾವು lambda ಅಂತ ತಗೊಂಡಿದೀವಿ. lambda is equal to h divided by m e into ನನಗೆ v ಅಂತ ನನಗೆ ಸಿಗುತ್ತೆ. so this implies mass of the electron me is equal to, ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ನನಗೆ so mass of the electron h divided by lambda into v ಅಂತ ಆಯ್ತು. take it as equation number 2 ಅಂತ ಆಯ್ತು. ಓಕೆ, ಇವೆರಡು ಈಕ್ವೇಶನ್ ನೀವು ಏನ್ ಮಾಡ್ಬೇಕು, ಡಿವೈಡ್ ಮಾಡಬೇಕು. 1 divided by equation 2. equation 1 ಅಂದ್ರೆ m ಇದೆ, divided by it will be me ಆಯ್ತು, is equal to ಇಲ್ಲೇನ್ ಬರುತ್ತೆ ನಮಗೆ h divided by v dash lambda dash divided by h divided by lambda into v ಅಂತ. ಇದನ್ನ ನಾನು ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ, h divided by v dash lambda dash into lambda into v divided by ನನಗೆ ಏನ್ ಸಿಗುತ್ತೆ, h ಅಂತ ಸಿಗುತ್ತೆ. h ನನಗೆ ಕ್ಯಾನ್ಸಲ್ ಆಯ್ತು. ಸೊ lambda divided by lambda dash, ಇದನ್ನ ಇನ್ನು ನಾನು ಸಾಲ್ವ್ ಮಾಡ್ಕೊಂಡ್ ಬಂದ್ರೆ lambda divided by lambda dash, ಸರಿನಾ. ಸೊ lambda divided by lambda dash ಒಂದು ಬ್ರಾಕೆಟ್ ಹಾಕೊಳ್ಳಿ. ಏನ್ ನೋಡಿತ್ತು, v divided by, ಸೊ ವೆಲಾಸಿಟಿ ಆಫ್ ದಿ ಇಲೆಕ್ಟ್ರಾನ್ ಎಷ್ಟಿದೆ ನನಗೆ v ಅಂತ ಕೊಟ್ಟಿದ್ದಾರೆ. ಇದೇನಾಯ್ತು 3 times v dash is equal to, ಸೊ v dash is equal to ನನಗೆ 3 times ಆಯ್ತು, 3v ಆಯ್ತು. ಸೊ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, v dash is equal to 3 into v ಅಂತ. ಸೊ v ನನಗೆ ಕ್ಯಾನ್ಸಲ್ ಆಯ್ತು. ಸೊ ನನಗೆ ಅವ್ರು ಏನ್ ಕೊಡ್ತಾರೆ, ಲ್ಯಾಂಬ್ಡಾ ಡ್ಯಾಶ್ ಡಿವೈಡ್ ಬೈ ಲ್ಯಾಂಬ್ಡಾ ನನಗೆ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಂಪ್ಲೈಸ್, ಇದನ್ನ ಇನ್ನು ನೀವು ಸಾಲ್ವ್ ಮಾಡ್ಕೊಂಡ್ ಬಂದ್ರೆ m divided by me is equal to, ಸೊ ಲ್ಯಾಂಬ್ಡಾ divided by ಲ್ಯಾಂಬ್ಡಾ ಡ್ಯಾಶ್ ಅಂತ ನಿಮ್ಗೆ ಇಂಟು ನಿಮ್ಗೆ ಎಷ್ಟಿದೆ 1 divided by 3 ಅಂತ ಇದೆ. ಸೊ ಲ್ಯಾಂಬ್ಡಾ ಡ್ಯಾಶ್ divided by ಲ್ಯಾಂಬ್ಡಾ is 1.813 into 10 to the power 1 ಅಂತ ರಿವರ್ಸ್ ತಗೋಬೋದಾ. ಸೊ ದಟ್ ಇಸ್ ಈಕ್ವಲ್ ಟು ಇದೇನಾಯ್ತು 1 divided by, ಹೇಳಿ, 1.813 into 10 to the power of minus 4 into 1 divided by 3. ಅರ್ಥ ಆಗ್ತಿದೆನಾ ಇದಿಷ್ಟು?
Yes, sir. ಹಾ ಓಕೆ, ಇದನ್ನ ಸಾಲ್ವ್ ಮಾಡಿ. ಈಗ ನಿಮ್ಗೆ ಎಂ ಬೇಕಾ? 5.43. ಎಂ ಅನ್ನ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಗೆ ಎಂ ಬೇಕಲ್ವಾ? ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನಿಮಗೆ ಗೊತ್ತಿದೆ, ಮಾಸ್ ಆಫ್ ದಿ ಪಾರ್ಟಿಕಲ್ ಬೇಕು. ಎಂ ಇಸ್ ಈಕ್ವಲ್ ಟು ಅದೇನಾಗುತ್ತೆ ಅಂತ ಹೇಳಿದ್ರೆ ಎಂ ಇ ಡಿವೈಡೆಡ್ ಬೈ 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1.813 into 3 43. 5.439. Okay, very good. 5.439 into 10 to the power of minus 4 ಅಂತ. So mass of the electron substitute ಮಾಡ್ಕೊಳ್ಳಿ. 9.1 into 10 to the power of minus 31 divided by 5.439 into 10 to the power of minus 4. 1.675. Okay. 1.67. 1.67 73. 675 ಬಂತ. Okay, 675 into 10 to the power of minus 31 ಒಳಗೆ 4 ತೆಗೆದ್ರೆ 27 ಆ? 27. Minus 27. ಸರಿನಾ? ಇದು ಇಷ್ಟೇ ಬಂತ ಎಲ್ರಿಗೂ? ಓಕೆ, Yes, sir. ಯಾವ್ದರ ಮಾಸ್ ಇದು ನೋಡಕ್ ಹೇಗಿದೆ? 1.67 into 10 power minus 27. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ನಲ್ಲ, ಯಾವ್ದ್ರ ಮಾಸ್ ಇದೆ ಇದು? ಮಾಸ್ ಆಫ್ ದಿ ಪ್ರೋಟಾನ್ ಅಂತ ಇಟ್ಟ. Proton, sir. ಸರಿನಾ? ಆಯ್ತಾ? Proton. ಸೊ ಇದು ನೀವು ಮಾಸ್ ಅನ್ನ ಕಂಡಿಡಿದ್ರಿ, ಇಲ್ಲಿ ತನಕ ಮುಗೀತು. ಅವರೇ ಐಡೆಂಟಿಫೈ ದಿ ಪಾರ್ಟಿಕಲ್ ಅಂತ ಹೇಳಿದ್ದಾರೆ. ಓಕೆ, ಐಡೆಂಟಿಫೈ ದಿ ಪಾರ್ಟಿಕಲ್ ಇದ್ರೆ ದಸ್ ಅಲ್ಲಿ ಬರಿಬೇಕು. ದಸ್ ದಿ ಪಾರ್ಟಿಕಲ್ ಮೇ ಬಿ, ದಸ್ ದಿ ಪಾರ್ಟಿಕಲ್ may be proton or neutron. ಆಯ್ತಾ? ನ್ಯೂಟ್ರಾನ್ ಮಾಸ್ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. ನ್ಯೂಕ್ಲಿಯರ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದ್ವಿ ಅಲ್ಲಿ ನೋಡಿ. ಆಯ್ತಾ? ಸೊ ನ್ಯೂಟ್ರಾನ್ ಮಾಸ್ ಮತ್ತೆ ಪ್ರೋಟಾನ್ ಮಾಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮಾಸ್ ಅನ್ನ ನಾವು ಕಂಡಿಡ್ರಿ, ಈ ಮಾಸ್ ಅನ್ನ ತಗೊಂಡ ಏನ್ ಮಾಡ್ಬೇಕು? ಆ ಪಾರ್ಟಿಕಲ್ ಯಾವ್ದು ಅಂತ ಹೇಳ್ಬೇಕು. ಅದು ಇದರ ಪ್ರೋಟಾನ್ ಆಗಿರ್ಬೋದು ಅಥವಾ ನ್ಯೂಟ್ರಾನ್ ಆಗಿರ್ಬೋದು. ಇದು ನನಗೆ ಪ್ರಾಬ್ಲಮ್. ಗೊತ್ತಾಯ್ತಾ ಇದು ಪ್ರಾಬ್ಲಮ್? Yes, sir. ಓಕೆ, ದಿ ಲಾಸ್ಟ್ ಪ್ರಾಬ್ಲಮ್ ಇದೆ. ಲಾಸ್ಟ್ ಪ್ರಾಬ್ಲಮ್ ಒಂದು ಫಾಸ್ಟ್ ಆಗಿ ಮಾಡ್ಕೊಂಡ್ಬಿಡಿ, 4 minutes ಇದೆ. ಸೊ ವಾಟ್ ಇಸ್ ದಿ de Broglie wavelength associated with an electron accelerated with the potential difference of 100 volt? So potential difference ಕೊಟ್ಟಿದ್ದಾರೆ, electron ಅಂತ ಹೇಳಿದ್ದಾರೆ. ಸೊ ನೀವೇನ್ ಮಾಡ್ಬೇಕು? de Broglie. ಸೊ ಗಿವನ್ ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ಬಿಡಿ, ಈಸಿ ಇದೆ, ಡೈರೆಕ್ಟ್ ಫಾರ್ಮುಲಾ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ? ವೋಲ್ಟೇಜ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ V is equal to 100 volt ಅಂತ ನಮಗೆ ಕೊಟ್ಟಿದ್ದಾರೆ. ಸೊ de Broglie wavelength ಹೇಗೆ ಮಾಡ್ತೀರಾ? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? de Broglie wavelength of electron. ಈ ಫಾರ್ಮುಲಾ ನಿಮಗೆ ಸಿಇಟಿ ಒಳಗೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಏನಿದೆ ಇದಕ್ಕೆ ನನಗೆ de Broglie wavelength lambda is equal to h divided by root of 2m eV ಅಂತ ನಮಗೆ ಕೊಡಬೇಕು. ಓಕೆ, ಬಟ್ ಮಾಸ್ ಆಫ್ ದಿ ಇಲೆಕ್ಟ್ರಾನ್ ನಿಮಗೆ ಗೊತ್ತಿದೆ, ಚಾರ್ಜ್ ಆನ್ ದಿ ಇಲೆಕ್ಟ್ರಾನ್ ನಿಮಗೆ ಗೊತ್ತಿದೆ, h ನನಗೆ ಗೊತ್ತಿದೆ. ಇವೆಲ್ಲ ನಾನು ಸಾಲ್ವ್ ಮಾಡಿದ್ರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ lambda is equal to it is 1.227 divided by root v ನ್ಯಾನೋಮೀಟರ್ ಅಂತ ನನಗೆ ಬರುತ್ತೆ. ಸರಿ, 227. ಈಗ ಓನ್ಲಿ ನೀವು v ವ್ಯಾಲ್ಯೂ ಹಾಕಿದ್ರೆ ಆಯ್ತು. lambda is equal to 1.227 divided by root of v ಎಷ್ಟು ಕೊಟ್ಟಿದ್ದಾರೆ? 100 ಅಂತ ಕೊಟ್ಟಿದ್ದಾರೆ. 100 into ನ್ಯಾನೋಮೀಟರ್. ಸೊ ರೂಟ್ ಆಫ್ 100 ಅಂತ ಹೇಳಿದ್ರೆ it is 10. ಸೊ ಡಿವೈಡ್ ಬೈ 10 ನ್ಯಾನೋಮೀಟರ್ ಅಂತ ಆಯ್ತು. ಇದನ್ನ ಡಿವೈಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ? lambda 0.1227. 1227 nanometer. So this will be the your required answer. ಇದನ್ನ ಸಿಇಟಿ ಒಳಗೆ ನನಗೆ ಕೇಳಿದ್ದಾರೆ, ಜಾಸ್ತಿ ಸತಿ ಕೇಳಿದ್ದಾರೆ. ಓಕೆ, ಡೈರೆಕ್ಟ್ ಆಗಿ ಮತ್ತೆ 2 ಮಾರ್ಕ್ಸ್ ಅಲ್ಲೆಲ್ಲ ಕೇಳ್ತಾರೆ ಪ್ರಾಬ್ಲಮ್. ನಿಮ್ಗೆ 5 ಮಾರ್ಕ್ಸ್ ಇದೆ, 5 ಮಾರ್ಕ್ಸ್ ಕೇಳ್ತಾನೆ ಚಾಪ್ಟರ್ ಒಳಗೆ de Broglie ಒಳಗೆ. ಅದ್ರಲ್ಲಿ ಡೈರೆಕ್ಟ್ ಆಗಿ 5 ಮಾರ್ಕ್ಸ್ ಗೆ ಪ್ರಾಬ್ಲಮ್ ನ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಕೇಳ್ಬೋದು, ಡಿರೈವೇಶನ್ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಇದೆ ಅದನ್ನ ಕೇಳ್ಬೋದು, ಡೆಫಿನೇಷನ್ಸ್ ಗಳನ್ನ ಕೇಳ್ಬೋದು. ಆರ್ 2 ಮಾರ್ಕ್ಸ್ ಗೆ ನಿಮ್ಗೆ ಪ್ರಾಬ್ಲಮ್ ಅನ್ನ ಕೇಳಿ ಉಳಿದಿರೋ 3 ಮಾರ್ಕ್ಸ್ ಗೆ ಡೆಫಿನೇಷನ್ ಕೇಳ್ಬೋದು. ಓಕೆ, ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು ದಿ ಎಕ್ಸ್-ರೇ. ಆಯ್ತಾ? ಎಕ್ಸ್-ರೇ ಇದು ನನಗೆ ವೇವ್ ಲೆಂತ್ ಗೆ ಅದು ಈಕ್ವಲ್ ಆಗುತ್ತೆ. ಎಕ್ಸ್-ರೇ ವೇವ್ ಲೆಂತ್ ಗೆ ಬರ್ತಿರುತ್ತೆ. ಸೊ ಹೀಗೆ ಓಕೆ, ಅರ್ಥ ಆಯ್ತಾ? ಸೊ ಈ ಚಾಪ್ಟರ್ ಒಳಗೆ ಆಲ್ಮೋಸ್ಟ್ ಎಲ್ಲಾ ಫಾರ್ಮುಲಾ ಮೇಲೆ ನಾನು ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ ಮಾಡಿಸಿದ್ದೀನಿ. ಓಕೆ, ಸೊ ನಾಳೆ ಕ್ಲಾಸ್ ಯಾವಾಗ ಅಂತ ಹೇಳ್ತೀನಿ. ನೋಟ್ಸ್ ಅನ್ನ ನಾನು ಈ ಸ್ಯಾಟರ್ಡೆ ಒಳಗೆ ಕೊಡ್ತೀನಿ.
ನೆಕ್ಸ್ಟ್ ಮಂಡೇ ಇಂದ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ. ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆಲ್ಲ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ದಿ ಕೆಪಾಸಿಟೆನ್ಸ್ ಅಂತಿದೆ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಕಡೆ ಇಂಡಿವಿಜುವಲ್ ಚಾಪ್ಟರ್ಸ್ ಸ್ಮಾಲ್ ಚಾಪ್ಟರ್ಸ್ ನಾವು ತಗೊಂಡಿದ್ವಿ, ಅದೆಲ್ಲ ಮುಗಿದಿದೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಓಕೆ, ಥ್ಯಾಂಕ್ ಯು. ಎಲ್ಲರೂ ಎಷ್ಟು ಜನ ಇದ್ರಲ್ಲ ವರ್ಕ್ ಮಾಡಿ. NCERT ಬುಕ್ ಇದೆ ಅಲ್ಲ, NCERT ಬುಕ್ ಹಿಂದ್ಗಡೆ ನಿಮ್ಗೆ ಕ್ವಶನ್ಸ್ ಗಳಿದೆ. ಡೀಪ್ ಬ್ರಾಡ್ಲಿ ಬಿಹೇವಿಯರ್ ಮೇಲೆ ತುಂಬಾ ಕ್ವಶನ್ಸ್ ಇದೆ, ಅವನ್ನೆಲ್ಲ ಟ್ರೈ ಮಾಡಿ. ಯಾವ್ದಾದ್ರು ಒಂದು ವಾಟ್ಸ್ಆಪ್ ನಂಬರ್ ಇದ್ರೆ ಅದ್ರ ಕಳಿಸಿ, ಇಲ್ಲಾಂದ್ರೆ ಗೂಗಲ್ ಕ್ಲಾಸ್ ರೂಮ್ ಒಳಗೆ ನನಗೆ ಕಳಿಸಿ. ಓಕೆ ಓಕೆ, ಥ್ಯಾಂಕ್ ಯು ಎಲ್ಲರೂ. ಥ್ಯಾಂಕ್ ಯು ಸರ್. Thank you, Thank sir. you, sir. Thank you, sir. Thank you, sir. ಓಕೆ, ಈಗ ಅಂದ್ರೆ ಐರನ್ ಹಂಗೆ ಕ್ಲೀನ್ ಆಗಿರಕ್ಕೆ ಏನದ